ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಘವೇಂದ್ರ ಕೊದಂಪರ್. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು UDES ಪ್ಲಸ್ 2025-26ಕ್ಕೆ ಸಂಬಂಧಿಸಿದಂತೆ ಟೀಚರ್ ಮಾಡ್ಯೂಲನ್ನು ಆಕ್ಟಿವ್ ಮಾಡಲಾಗಿದ್ದು, ಸ್ನೇಹಿತರೆ ನಮ್ಮ ಒಂದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಇವರ ಒಂದು ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಹಾಗೂ ಫೈನಲಿ ಯಾವ ರೀತಿ ಸರ್ಟಿಫೈ ಮಾಡಬೇಕು, ಈ ಕುರಿತಾಗಿ ವಿವರವಾಗಿರುವಂಥ ಇನ್ಫಾರ್ಮೇಷನ್ಸನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ನ ಗೂಗಲ್ ಸರ್ಚ್ ಇಂಜಿನನ್ನು ಓಪನ್ ಮಾಡಿ UDES ಪ್ಲಸ್ ಅಂತ ಸರ್ಚ್ ಕೊಡಿ. ಇಲ್ಲಿ UDES ಪ್ಲಸ್ ಅಂತ ಸರ್ಚ್ ರಿಸಲ್ಟ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ UDES ಪ್ಲಸ್ಸಿನ ಒಂದು ಹೋಮ್ ಪೇಜ್ ಬರುತ್ತೆ. ಸ್ನೇಹಿತರೆ, ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ನೀವಿದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಎಲ್ಲ ರಾಜ್ಯಗಳ ಪಟ್ಟಿ ಬರುತ್ತೆ. ಅಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಗೋ ಅಂತ ಹೋಗಿ. ಈ ರೀತಿ ಮಾಡಿದಾಗ ಇಲ್ಲಿ ನೋಡಿ ಬೇರೆ ಬೇರೆ ಲಾಗಿನ್ಸ್ಗಳು ಕ್ರಿಯೇಟ್ ಆಗಿದೆ. ಇಲ್ಲಿ ಪ್ರತಿಯೊಂದು ಲಾಗಿನ್ ಬಗ್ಗೆ ಸಪ್ರೇಟ್ ಆಗಿರುವಂಥ ವಿಡಿಯೋ ಮಾಡ್ತೇವೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಟೀಚರ್ ಮಾಡ್ಯೂಲ್. ಟೀಚರ್ ಮಾಡ್ಯೂಲ್ ಅಂದಾಗ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಎರಡೂ ಸ್ಟಾಪ್ ಬರುತ್ತೆ ಇಲ್ಲಿ. ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಆಗ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ದಟ್ ಈಸ್ ಯುವರ್ UDESನ ಒಂದು ಯೂಸರ್ ನೇಮ್ ಪಾಸ್ವರ್ಡೇ ಇರ್ತದೆ. ಅದೇ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ ಕೆಳಗಡೆ ಲಾಗಿನ್ ಅಂತ ಕೊಡಿ. ಈ ರೀತಿ ಲಾಗಿನ್ ಕೊಟ್ಟಾಗ ನಿಮಗೆ ವೆಲ್ಕಮ್ ಟು ನ್ಯಾಷನಲ್ ಟೀಚರ್ ಡಾಟಾಬೇಸ್ ಅಂತ ಬರುತ್ತಾ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ಫಾರ್ ಟೀಚಿಂಗ್ ನಾನ್ ಟೀಚಿಂಗ್ ಅಂತ ಇದೆ. ಈಗ ಗೋ ಅಂತ ಹೋಗಿ. ಗೋ ಅಂತ ಹೋದಾಗ ನಿಮ್ಗೆ ಏನಾಗುತ್ತೆ, ಈ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಬೇರೆ ಬೇರೆ ಒಂದು ನಿಮಗೆ ಮಾರ್ಕ್ ಮಾಡಿ ತೋರಿಸಿರ್ತೀನಿ ನಾನು. ಇಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಇನ್ಫಾರ್ಮೇಷನ್ ಬಂದಿರುತ್ತೆ. ಇಲ್ಲಿ ಯಾವ ಇನ್ಫಾರ್ಮೇಷನ್ಸನ್ನು ಯಾವ ರೀತಿ ನೋಡಬೇಕಂತ ಸ್ನೇಹಿತರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಒಂದು ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ನಂಬರ್ ಇದೆ, ನೋಡ್ಕೊಳ್ಳಿ. ಇಲ್ಲಿ ಎಂಟ್ರಿ ಮಾಡಿ ಎಷ್ಟಿದೆ ನೋಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ಕಡಿಮೆ ಒಂದು ವೇಳೆ ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತ ಇದೆ. ಇಲ್ಲಿ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫು ಎಲ್ಲ ರೆಗ್ಯುಲರ್ ಟೀಚಿಂಗ್ ಸ್ಟಾಫು ಇರುತ್ತೆ. ಕೆಳಗಿಂದು ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಇರುತ್ತೆ. ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಇದೆ, ಅಂದರೆ A+B ಅಂದರೆ ರೆಗ್ಯುಲರ್ ಟೀಚಿಂಗ್ ಸ್ಟಾಫು ಮತ್ತು ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎರಡು ಸೇರಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ಏನಾದರೂ ಆ್ಯಡ್ ಮಾಡಬೇಕಾದ್ರೆ ಪ್ಲಸ್ ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತ ನೀವು ಕ್ಲಿಕ್ಕನ್ನು ಮಾಡಬೇಕು. ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಸನ್ನು ಫಿಲ್ಅಪ್ ಮಾಡಿ ನಾವು ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡ್ತಾ ಎಲ್ಲ ಒಂದು ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡಿ ಸೇವ್ ಮಾಡ್ಬೋದು. ಈ ರೀತಿ ನಮಗೆ ನಾವೇನು ಮಾಡ್ಬೋದು, ಇಲ್ಲಿ ಜಸ್ಟ್ ನಾವು ಹೊಸ ಒಬ್ಬ ಶಿಕ್ಷಕರ ಮಾಹಿತಿಯನ್ನು ಎಂಟ್ರಿ ಮಾಡ್ಬೋದು. ನಾನ್ ಟೀಚಿಂಗ್ ಸ್ಟಾಫ್ ಇನ್ಫಾರ್ಮೇಷನ್ಸ್ ಇದೆ, ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಮಾಡಿ. ಈಗ ನಮಗೆ ಈ ಒಂದು ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಸ್ಟಾಫಿನ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕಾಗಿದೆ. ಅದಕ್ಕಾಗಿ ಫಸ್ಟ್ ಆಫ್ ಆಲ್ ನಾನು ಈಗ ಟೀಚಿಂಗ್ ಸ್ಟಾಫ್ ಅಂತ ಬಂದಾಗ ಟೋಟಲ್ ಇಲ್ಲಿದೆ ನೋಡಿ, ಬ್ಲೂ ಕಲರ್ನಲ್ಲಿ ಇರುವಂಥದ್ದು ಟೀಚಿಂಗ್ ಸ್ಟಾಫ್ ಇರುತ್ತೆ ಇಲ್ಲಿ ಟೋಟಲ್ಲು. ಆ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿ. ಆ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಟೀಚಿಂಗ್ ಸ್ಟಾಫ್ ಒಂದು ಪಟ್ಟಿ ಬರುತ್ತೆ. ಈಗಾಗಲೇ ನಾನು ಒಬ್ಬ ಟೀಚಿಂಗ್ ಸ್ಟಾಫ್ ಅವರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೀನಿ. ಯಾರ ಒಬ್ಬ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೇವೆ, ಇಲ್ಲಿ ಗ್ರೀನ್ ಕಲರ್ ಬರ್ತದೆ. ಉಳಿದಂತೆ ತಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಇದು ರೆಡ್ ಕಲರ್ ಇದೆ. ಇಲ್ಲಿ ನಾನು ಒಂದು ಮಾಹಿತಿ ಅಪ್ಡೇಟ್ ಮಾಡ್ತೀನಿ ಇಲ್ಲಿ. ಸದರಿ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾದ್ರೆ ಫಾರ್ 2025 and 26 ಇಲ್ಲಿ ನನಗೆ 3 ವಿಂಗ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಒಂದು ಜನರಲ್ ಪ್ರೊಫೈಲ್ ಅಂತ ಇದೆ, ಎರಡನೇದು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತ ಇದೆ, ಮೂರನೇದು ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ಶಿಕ್ಷಕರ ಮುಂದಿರುವಂಥ ಜನರಲ್ ಪ್ರೊಫೈಲನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ಮಾಹಿತಿಯನ್ನು ನೋಡ್ಕೊಳ್ಳಿ. ಇಲ್ಲೆಲ್ಲ ಜನರಲ್ ಪ್ರೊಫೈಲ್ನಲ್ಲಿ ಸಾಕು ಎಲ್ಲ ಮಾಹಿತಿಗಳಿದೆ. ಪ್ರತಿಯೊಂದು ಮಾಹಿತಿಯನ್ನು ನೋಡಿಕೊಂಡು ಎಲ್ಲ ಮಾಹಿತಿಗಳು ಸರಿಯಾಗಿದ್ದಲ್ಲಿ ಅದನ್ನು ನೀವು ಏನು ಮಾಡಬೇಕು, ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ. ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದಾಗ ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಅಪ್ಡೇಟೆಡ್ ಅಂತ ಇದೆ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಎರಡನೇದು ಮಾಹಿತಿ ಬರುತ್ತೆ, ದಟ್ ಈಸ್ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ. ಪ್ರತಿಯೊಂದು ನೋಡ್ತಾ ಹೋಗಿ. ಟ್ರೈನ್ಡ್ ಫಾರ್ ಟೀಚಿಂಗ್ CWC ಅಂತಿದೆ, ಎಸ್ ನೋ, ಪ್ರತಿಯೊಂದು ಮಾಹಿತಿಯನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂದರೆ ಕೆಳಗಡೆ ಅಪ್ಡೇಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ನೋಡಿ ದಿಸ್ ಫಾರ್ಮ್ ಕೆನಾಟ್ ಬಿ ಕಂಪ್ಲೀಟೆಡ್ ಬಿಫೋರ್ ಕಂಪ್ಲೀಷನ್ ಆಫ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಅಂತ ಇದೆ. ಅದಕ್ಕೆ ಇಲ್ಲೊಂದು ಮಾರ್ಕ್ ಇದೆ ನೋಡಿ, ನಿಮಗೆ ಮಾರ್ಕ್ ಮಾಡಿ ತೋರಿಸಿರ್ತೀನಿ. ಬ್ಯಾಕ್ ಟು ಸ್ಟಾಫ್ ಲಿಸ್ಟ್. ಎಸ್, ಒನ್ ಸೆಕೆಂಡ್. ಎಸ್, ಇಲ್ಲಿ ಬ್ಯಾಕ್ ಟು ಸ್ಟಾಫ್ ಲಿಸ್ಟ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ಮತ್ತೆ ಸ್ಟಾಫಿನ ಹಿಂದಕ್ಕೆ ಹೋಗುತ್ತೆ. ಈಗ ನಾನೇನು ವರ್ಕ್ ಮಾಡ್ತಾ ಇದ್ದೆ ಜನರಲ್ ಪ್ರೊಫೈಲ್ ಮಾತ್ರ ಗ್ರೀನ್ ಬಂದಿದೆ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ಕೆಳಗಡೆ ಅಪ್ಡೇಟ್ ಅಂತ ಕೊಡಿ.
ಸೊ ಅವಾಗ ಏನಾಗಿತ್ತು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಡಾಟಾಬೇಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ. ಮತ್ತೆ ನಾವು ಬ್ಯಾಕ್ ಟು ಸ್ಟಾಫ್ ಲಿಸ್ಟಿಗೆ ಹೋಗೋಣ. ನೋಡಿ, ಸದರಿ ಎಂಪ್ಲಾಯರ್ ಅವರ 2 ಸೆಕ್ಷನ್ಸ್ಗಳು ಗ್ರೀನ್ ಆಯಿತು. ಈಗ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸಿಗೆ ಹೋಗೋಣ. ಟ್ರೈನಿಂಗ್ ಅದರ್ ಡೀಟೇಲ್ಸ್ಗೆ ಹೋದಾಗ ಇಲ್ಲಿ ಟ್ರೈನಿಂಗ್ ರಿಲೇಟೆಡ್ ಆಗಿರುವಂಥ ಮಾಹಿತಿ ಇದೆ. ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ವೆರಿಫೈ ಮಾಡಿ, ಇಫ್ ಎನಿ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ ಮಾಡಿ ಅಪ್ಡೇಟ್ ಅಂತ ಕೊಡಿ. ಸೊ ಇಷ್ಟು ಕೊಟ್ಟಾಗ ಏನಾಗಿತ್ತು, 3ನೇ ಸೆಕ್ಷನ್ ಕೂಡ ಅಪ್ಡೇಟ್ ಆಯಿತು. ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಕಲರನ್ನು ಅಬ್ಸರ್ವೇಷನ್ ಮಾಡಿ. ಈಗ ಈ ಒಂದು ಸೆಕ್ಷನ್ ಏನಿದೆ, ಈ ಒಂದು ಕಲರ್ ಏನಿದೆ ಅಂದರೆ ಗ್ರೀನ್ ಕಲರ್ ಬಂದಿರೋದನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಗ್ರೀನ್ ಕಲರ್ ಬಂದಿದೆ. ಸೊ ಈ ರೀತಿ ಪ್ರತಿಯೊಬ್ಬ ಸ್ಟಾಫ್ನಲ್ಲಿರುವ ನಿಮ್ಮ ಒಂದು ಶಾಲೆಯಲ್ಲಿ ಟೀಚಿಂಗ್ ಸ್ಟಾಫ್ ಏನಿದ್ದಾರೆ ಅಲ್ಲಿ ಜನರಲ್ ಪ್ರೊಫೈಲು, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲು ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್. ಸೊ ಈ ಮಾಹಿತಿಯನ್ನು ನೀವು ಅಪ್ಡೇಟನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಪ್ರತಿಯೊಬ್ಬ ಒಂದು ಟೀಚಿಂಗ್ ಸ್ಟಾಫ್ನ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಬೇಕು. ಸೊ ಅದಾದಮೇಲೆ ನಿಮ್ಮಲ್ಲಿ ಇರುವಂಥ ನಾನ್ ಟೀಚಿಂಗ್ ಸ್ಟಾಫನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕು. ನಾನ್ ಟೀಚಿಂಗ್ ಸ್ಟಾಫ್ ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಸೆಕ್ಷನ್ ಸಿನಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಇದೆ, ಟೋಟಲ್ ತೋರಿಸುತ್ತೆ. ಆ ನಂಬರ್ ಮೇಲೆ ಕ್ಲಿಕ್ ಮಾಡಿ, ಆಗ ಈ ರೀತಿ ಬರ್ತದೆ. ಸೊ ಈ ರೀತಿ ಬಂದಾಗ ಇಲ್ಲಿ 2 ಬರುತ್ತೆ, ಒಂದು ಜನರಲ್ ಪ್ರೊಫೈಲು, 2ನೇದು ಎಡಿಟ್ ಅದರ್ ಡೀಟೇಲ್ಸ್ ಅಂತ ಇದೆ. 2 ಸೆಕ್ಷನ್, ಅಲ್ಲಿ ಟ್ರೈನಿಂಗ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಎಲ್ಲ ಬರೋದಿಲ್ಲ. ಸೊ ಇಲ್ಲಿ ಜನರಲ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿಕೊಂಡು ನಾವು ಮಾಡಬೇಕು, ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ಅಪ್ಡೇಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಅಪ್ಡೇಟ್ ಆಯಿತು. 2ನೇದು ಎಡಿಟ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ನೋಡಿಕೊಂಡು ನಾವು ಮತ್ತೆ ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ಅಪ್ಡೇಟ್ ಅಂತ ಕೊಟ್ಟರೆ ಅದು ಕೂಡ ಅಪ್ಡೇಟ್ ಆಯಿತು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ, ಇಲ್ಲಿ ನಾನು ಒಂದು ಎಕ್ಸಾಂಪಲ್ನ ಟೀಚಿಂಗ್ ಸ್ಟಾಫು ಮತ್ತು ಒಂದು ಎಕ್ಸಾಂಪಲ್ ಏನು ಮಾಡಿದ್ದೀನಿ, ನಾನ್ ಟೀಚಿಂಗ್ ಸ್ಟಾಫ್, 2ನ್ನ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡಿ, ಇಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲಿ ಯಾವಾಗ ಇಲ್ಲಿ ಅಪ್ಡೇಟ್ ಆಯಿತು ಅಲ್ಲಿ ಗ್ರೀನ್ ಕಲರ್ ಬಂದಿದೆ. ಸೊ ಈ ರೀತಿ ಗ್ರೀನ್ ಕಲರ್ ಬಂದಿರೋದನ್ನು ನಾವು ಗಮನಿಸ್ತೀವಿ. ಸ್ನೇಹಿತರೆ, ಈ ರೀತಿ ನೀವೇನು ಮಾಡ್ಬೋದು, ದಿಸ್ ಈಸ್ ಅ ಟೀಚರ್ ಮಾಡ್ಯೂಲ್. ಸೊ ಈ ವಿಡಿಯೋದಲ್ಲಿ ಇಷ್ಟು. ಮುಂದಿನ ಒಂದು ವಿಡಿಯೋದಲ್ಲಿ ಯುಡೋಸ್ ಪ್ಲಸ್ನಲ್ಲಿ ಬರುವಂಥ ಮತ್ತೊಂದು ಪ್ರೊಫೈಲ್ ಸ್ಟೂಡೆಂಟ್ ಮಾಡ್ಯೂಲ್ ಇದೆ. ಸೊ ಮತ್ತು ಬೇರೆ ಬೇರೆ ಪ್ರೊಫೈಲ್ಸ್ ಇದೆ, ಮಾಡ್ಯೂಲ್ಸ್ ಇದೆ. ಸೊ ಆ ಒಂದು ಮಾಡ್ಯೂಲ್ಸ್ ಕುರಿತು ಮತ್ತೆ ಮತ್ತೊಂದು ಟಾಪಿಕನ್ನು ಇಟ್ಕೊಂಡು ಮುಂದೆ ಬರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.